ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀಲಕ್ಷ್ಮಿ ಕ್ರಿಯೇಷನ್ಸ್. ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ದ ಇವತ್ತಿನ ಈ ವಿಡಿಯೋದಲ್ಲಿ ಮುಕ್ಕೋಟಿ ಏಕಾದಶಿ ಅಂದರೆ ವೈಕುಂಠ ಏಕಾದಶಿಯ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ವೈಕುಂಠ ಏಕಾದಶಿಯು ಪ್ರತಿ ವರ್ಷ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಏಕಾದಶಿಯ ತಿಂಗಳಿಗೆ 2 ಬಾರಿ ಬರ್ತದೆ. ಆದರೆ ಮಾರ್ಗಶಿರ ಮಾಸದಲ್ಲಿ ಬರುವ ಏಕಾದಶಿಯು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲಾಗ್ತದೆ. ಈ ದಿನ ವೈಕುಂಠದ ಅಂದರೆ ಭಗವಂತನ ವಾಸಸ್ಥಾನದ ದ್ವಾರಗಳು ಆತನ ನಿಷ್ಠಾವಂತ ಭಕ್ತರಿಗೆ ತೆರೆದುಕೊಳ್ಳುತ್ತದೆ. ಈ ವೈಕುಂಠ ಏಕಾದಶಿಯನ್ನು ವಿಷ್ಣುವಿನ ಎಲ್ಲ ದೇವಾಲಯಗಳಲ್ಲೂ ಕೂಡ ಆಚರಿಸ್ತಾರೆ. ಆ ದೇವಾಲಯಗಳಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಲಾಗ್ತದೆ. ವಿಷ್ಣುವಿನ ಅವತಾರವಾದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡ್ತಾರೆ. ಆ ವೈಕುಂಠ ದ್ವಾರದ ಮೂಲಕ ಹೋಗೋದ್ರಿಂದ ವಿಷ್ಣುವಿನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು. ನಮಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅನ್ನೋ ನಂಬಿಕೆ. ಈ ವೈಕುಂಠ ಏಕಾದಶಿಯನ್ನು ವಿಷ್ಣುವಿನ ಎಲ್ಲ ದೇವಾಲಯಗಳಲ್ಲೂ ಆಚರಿಸ್ತಾರೆ. ವಿಷ್ಣುವಿನ ಭಕ್ತರು ಏಕಾದಶಿ ವ್ರತವನ್ನು ಆಚರಿಸೋ ಜೊತೆಗೆ ವಿಶೇಷವಾದ ವಿಷ್ಣುವಿನ ಪವಿತ್ರ ನಾಮಗಳನ್ನು ಪಠಿಸುವುದರ ಮೂಲಕ, ಆತನ ಮಹಿಮೆಗಳನ್ನು ಹಾಡುವ ಮೂಲಕ ಪರಮಾತ್ಮನನ್ನು ಸ್ಮರಿಸ್ತಾರೆ. ಪ್ರತಿ ದೇವಾಲಯಗಳಲ್ಲೂ ಕೂಡ ವಿಷ್ಣುವಿನ ಜಪ, ತಪ, ಪೂಜೆಗಳನ್ನು ಮಾಡಲಾಗ್ತದೆ. ಹಾಗೆ ವಿಶೇಷವಾಗಿ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ. ವೈಕುಂಠ ಏಕಾದಶಿಯನ್ನು ವಿಷ್ಣುವಿನ ಆರಾಧನೆ ಮಾಡೋದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯವನ್ನು ನಾವು ಪಡ್ಕೋಬಹುದು. ಹಾಗೆಯೇ ಮೋಕ್ಷವನ್ನು ಕೂಡ ಪಡಿಬಹುದು. ಆದ ಕಾರಣ ಮನೆಯಲ್ಲಿ ಸರಳವಾಗಿ ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮಾರ್ಗಶಿರ ಮಾಸದಲ್ಲಿ ಬರುವ ಈ ವೈಕುಂಠ ಏಕಾದಶಿಯಲ್ಲಿ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೋದು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಸೊ ಅಂದರೆ ಆ ದ್ವಾದಶಿ ತಿಥಿ ಇರುವಾಗ ನಾವು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಅಂದರೆ ಸ್ವಚ್ಛವಾದ ಬಟ್ಟೆಯನ್ನು ತೊಟ್ಟು ಪೂಜೆಯ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಅಂದರೆ ದೇವರ ಮನೆಯಲ್ಲಿ ದೇವರ ಫೋಟೋವನ್ನು ಇಟ್ಟು ಕೂಡ ಪೂಜೆ ಮಾಡ್ಬೋದು. ಇಲ್ಲ ಅಂತಾದರೆ ಮೂರ್ತಿ ಇದ್ದರೂ ಕೂಡ ಮೂರ್ತಿಯನ್ನು ಪೂಜೆ ಮಾಡ್ಬೋದು. ದೇವರ ಮನೆಯ ಒಳಗೇನೂ ಮಾಡ್ಬೋದು ಪೂಜೆಯನ್ನು. ಇಲ್ಲ ಅಂತಾದರೆ ಸಪ್ರೇಟಾಗಿ ಬೇರೆ ಕಡೆ ಒಂದು ಮಣೆಯನ್ನು ಹಾಸಿ ಆ ಮಣೆಯಲ್ಲಿ ರಂಗೋಲಿ, ಅರಿಶಿನ ಕುಂಕುಮ ಹಾಕಿ ಅಕ್ಷತೆಯನ್ನು ಹಾಕಿ ದೇವರ ಫೋಟೋ ಅಥವಾ ಮೂರ್ತಿಯನ್ನು ಇಟ್ಟು ಆ ಮೂರ್ತಿ ಇದ್ದರೆ ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡೋದು ತುಂಬಾ ಒಳ್ಳೆಯದು. ಅಕಸ್ಮಾತ್ ಯಾರ ಮನೆಯಲ್ಲಿ ಮೂರ್ತಿ ಇಲ್ಲವೋ ಅಂಥವರು ಫೋಟೋವನ್ನು ಇಟ್ಟು ಫೋಟೋಗೆ ತುಳಸಿ ಮಾಲೆಯನ್ನು ಹಾಕಿ, ಕಿಚ್ಚ ವಸ್ತ್ರವನ್ನು ಹಾಕಿ, ಅರಿಶಿನ ಕುಂಕುಮ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ, ಹಾಗೆಯೇ ಆ ಮನೆ ಮೇಲೆ ರಂಗೋಲಿಯನ್ನು ಇಟ್ಟು ಆ ರಂಗೋಲಿಗೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂಗಳನ್ನಿಟ್ಟು ದೇವರ ಫೋಟೋವನ್ನು ಇಡೋದು ತುಂಬಾ ವಿಶೇಷ, ತುಂಬಾ ಒಳ್ಳೆಯದು. ಹಾಗೆಯೇ ಮೂರ್ತಿ ಇದ್ದವರು ಕೂಡ ಹಾಗೆಯೇ ದೇವರ ಮನೆಯಲ್ಲೂ ಆಗುತ್ತೆ ಅಲ್ವಾ. ಅಥವಾ ಸಪ್ರೇಟಾಗಿ ಬೇರೆ ಕಡೆ ದೇವರನ್ನು ಕೂತ್ಕೊಳಿಸ್ತೀವಿ ಅಂತಾದರೆ ಆ ಜಾಗವನ್ನು ಮೊದಲಿಗೆ ಸ್ವಚ್ಛ ಮಾಡಿ ಅಲ್ಲಿ ಅರಿಶಿನ ಕುಂಕುಮ ರಂಗೋಲಿಯನ್ನು ಹಾಕಿ, ಅರಿಶಿನ ಕುಂಕುಮ ಹಾಕಿ, ಅಕ್ಷತೆ ಹಾಕಿ, ಹೂವನ್ನು ಇಟ್ಟು ನಂತರ ವಿಷ್ಣುವಿನ ವಿಗ್ರಹದ ಫೋಟೋನ ಇಡಬೇಕು. ನಾವು ಪೂಜೆ ಮಾಡುವ ಸ್ಥಳ ತುಂಬಾ ಸ್ವಚ್ಛವಾಗಿದ್ದರೆ ತುಂಬಾ ಒಳ್ಳೆಯದು. ನಂತರ ಪೂಜೆಯನ್ನು ದೇವರಿಗೆ ಫೋಟೋ ಇದ್ದರೆ ಅಭಿಷೇಕ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ಮೂರ್ತಿ ಇದ್ದವರು ಪಂಚಾಮೃತ ಅಭಿಷೇಕವನ್ನು ಮಾಡೋದು ತುಂಬಾ ಒಳ್ಳೆಯದು. ಅದರ ಮೊದಲು ವಿಷ್ಣುವಿನ ಪೂಜೆಯನ್ನು ಮಾಡೋ ಮೊದಲಿಗೆ ವಿಘ್ನವಿನಾಶಕ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಂಡು, ಸಂಕಲ್ಪವನ್ನು ಮಾಡಿಕೊಂಡು ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡಿದ ನಂತರ ವಿಷ್ಣುವಿನ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ವಿಘ್ನೇಶ್ವರನ ಮೂರ್ತಿ ಇದ್ದವರು ವಿಘ್ನೇಶ್ವರ ಮೂರ್ತಿಯನ್ನು ಕೂಡ ಅಭಿಷೇಕವನ್ನು ಮಾಡಿ ಅರಿಶಿನ ಕುಂಕುಮ
ಗಂಧವನ್ನು ಇಟ್ಟು ಹೂವನ್ನೆಲ್ಲ ಇಟ್ಟು ವಿಘ್ನೇಶ್ವರನ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅದು ಹಾಗೆ ಕೂಡ ವಿಘ್ನೇಶ್ವರನ ಸಂಕಲ್ಪ ಆದಮೇಲೆ ಪ್ರಾರ್ಥನೆ ಮಾಡಿಕೊಂಡ್ಮೇಲೆ ಮುಖ್ಯವಾಗಿ ನಮ್ಮ ಮನೆದೇವರನ್ನು ಕೂಡ ನೆನೆಸ್ಕೋಬೇಕು. ಹಾಗೆ ಕುಲದೇವರನ್ನು ಕೂಡ ನೆನೆಸ್ಕೊಳ್ಳೋದ್ರಿಂದ ನಮಗೆ ಭಗವಾನ್ ವಿಷ್ಣು ಅಥವಾ ಯಾವುದೇ ದೇವರ ವ್ರತನೂ ಕೂಡ ಸಂಪೂರ್ಣವಾಗಿ ಫಲವನ್ನು ಕೊಡ್ತದೆ. ಸೊ ಆದ ಕಾರಣ ವಿಘ್ನೇಶ್ವರನ ಪೂಜೆ ಅಂದರೆ ಸಂಕಲ್ಪ ಮಾಡ್ಕೊಂಡಾದ್ಮೇಲೆ ಮನೆ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಕುಲದೇವರನ್ನು ನೆನೆಸ್ಕೊಳ್ತಾ ಹಾಗೆಯೇ ಪ್ರಾರ್ಥನೆಯನ್ನು ಮಾಡಿ ನಂತರ ಪೂಜೆಯನ್ನು ನಾವು ಯಾವ ವ್ರತ ಮಾಡ್ತಿದ್ದೇವೋ ಆ ವ್ರತದ ದೇವರನ್ನು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ನಂತರ ವಿಘ್ನೇಶ್ವರನಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂಗಳಿಂದ ಅಲಂಕಾರ ಮಾಡಿ ಆದಮೇಲೆ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಮಾಡಿ ಆದಮೇಲೆ ವಿಷ್ಣುವಿನ ಫೋಟೋಗೆ ಹಾಗೆ ತುಳಸಿ ಮಾಲೆ ಇದ್ದರೆ ತುಂಬಾ ಒಳ್ಳೆಯದು. ವಿಷ್ಣುವಿಗೆ ತುಳಸಿ ತುಂಬಾ ಇಷ್ಟ ಅಲ್ವಾ. ಸೊ ಅದ ಕಾರಣ ತುಳಸಿ ಮಾಲೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಬೇಗ ಅನುಗ್ರಹ ಸಿಗತ್ತೆ. ಹಾಗೆಯೇ ಉಪವಾಸ ಆನಂತರ ವಿಷ್ಣುವಿಗೆ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಳುವಾಗ ಉಪವಾಸನ ಕೈಗೊಳ್ಳುವವರು ತಪ್ಪದೆ ಕಟ್ಟುನಿಟ್ಟಾಗಿ ಉಪವಾಸವನ್ನು ಪಾಲಿಸೋದು ತುಂಬಾ ಮುಖ್ಯ. ಉಪವಾಸದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಉಪವಾಸವನ್ನು ಒಳ್ಳೆಯ ರೀತಿಯಲ್ಲಿ ವ್ರತವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಆನಂತರ ವಿಷ್ಣುವಿನ ಫೋಟೋಗೆ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ವಿಷ್ಣುವಿಗೆ ಆರತಿಯನ್ನು ಅಂದರೆ ದೀಪಗಳನ್ನು ಹಚ್ಚಿ ಯಾವುದು ದೀಪ ಅಂತಂದರೆ ಅಕ್ಕಿ ಹಿಟ್ಟಿನ ದೀಪ ವಿಶೇಷವಾಗಿ ಹಚ್ತಾರೆ. ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಬಹುದು. ಅನಂತರ ನೈವೇದ್ಯವನ್ನು ಇಡಬೇಕು. ದೀಪ ಎಲ್ಲ ಇಟ್ಟು ಪೂಜೆಯನ್ನು ಮಾಡೋದು ತುಂಬಾ ವಿಶೇಷ. ಧೂಪವನ್ನು ಕೂಡ ಹಾಕ್ತಾರೆ. ದೀಪವನ್ನು ಹಚ್ಚಿಡೋದ್ರಿಂದಲೂ ದೀಪಕ್ಕೆ ತುಪ್ಪವನ್ನು ಹಾಕಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯ ಅನುಗ್ರಹ ನಮಗೆ ಸಿಗತ್ತೆ. ಅನಂತರ ನೈವೇದ್ಯವನ್ನು ಕೂಡ ಇಡ್ಬೋದು. ನೈವೇದ್ಯಕ್ಕೆ ಕೋಸಂಬರಿ, ಪಾನಕ, ಹಣ್ಣು ಹಾಲು ಯಾವುದನ್ನು ಬೇಕಾದರೂ ಇಡ್ಬೋದು. ಆದರೆ ಅನ್ನದ ನೈವೇದ್ಯವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಇಟ್ಟು ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅನ್ನದ ನೈವೇದ್ಯವನ್ನು ಯಾವುದಕ್ಕೂ ಈ ಏಕಾದಶಿಯಂದು ಇಡಬೇಡಿ. ಸೊ ನಂತರ ಬೇರೆ ಏನಾದರೂ ಇಟ್ಟು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ನೈವೇದ್ಯ ಆಯಿತು. ನಂತರ ದೇವರಿಗೆ ಅಷ್ಟೋತ್ತರವನ್ನು ದೇವರ ಅಷ್ಟೋತ್ತರಗಳನ್ನು ಹೇಳೋದು ಮನೆಯಲ್ಲಿ ತುಂಬಾ ಒಳ್ಳೆಯದು. ಅಷ್ಟೋತ್ತರ ಹೇಳೋದಾದರೂ ಹೇಳ್ಬೋದು ಅಥವಾ ಮನೆಯಲ್ಲಿ ಟಿ ವಿಯಲ್ಲಿ ಅಷ್ಟೋತ್ತರ ಬರ್ತಾ ಇರುತ್ತೆ. ಸೊ ಅದನ್ನು ಹಾಕಿ ಕೇಳಿಸೋದು ಕೂಡ ತುಂಬಾ ಒಳ್ಳೆಯದು. ಯಾವಾಗ ವ್ರತವನ್ನು ಆಚರಿಸುವಾಗ ಅಷ್ಟೋತ್ತರಗಳನ್ನು ಹೇಳೋದು, ದೇವರ ನಾಮ ಸ್ಮರಣೆ ಮಾಡೋದು, ದೇವರ ಹಾಡುಗಳನ್ನು ಹಾಡೋದು ಇದೆಲ್ಲ ತುಂಬಾ ಒಳ್ಳೆಯದು. ನಂತರ ಉಪವಾಸವನ್ನು ಮಾಡೋದು. ಉಪವಾಸ ಮೊದಲಿಗೆ ನಾವು ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಇಟ್ಟಿರ್ತೇವೆ. ಸೊ ಉಪವಾಸದ ಟೈಮಲ್ಲಿ ಯಾವುದೇ ರೀತಿಯ ಅನ್ನದ ಆಹಾರವನ್ನು ಸೇವಿಸೋದು ತುಂಬಾ ತಪ್ಪು. ದ್ವಾದಶಿ ತಿಥಿ ಮುಗಿಯೋ ತನಕ ಉಪವಾಸ ಇರಬೇಕು. ನಂತರ ಮರುದಿನ ಒಂದಿನ ಫುಲ್ ಉಪವಾಸವಿದ್ದು ಮರುದಿನ ತಿಥಿ ಮುಗಿದ ನಂತರ ಉಪವಾಸವನ್ನು ದೇವರನ್ನು ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಡೋದು ತುಂಬಾ ಒಳ್ಳೆಯದು. ಉಪವಾಸಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಮಾಡೋದು ತುಂಬಾ ತಪ್ಪು. ಸಾತ್ವಿಕ ಆಹಾರವನ್ನು ಉಪಯೋಗಿಸೋದು, ಅದರಲ್ಲೂ ಹಾಲು ಹಣ್ಣು ಈ ಥರ ತಿನ್ನೋದು ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಅನ್ನವನ್ನು ತಿನ್ನೋದು ಬೇಡ. ಸೊ ನಂತರ ಈ ರೀತಿ ಸರಳವಾಗಿ ಏಕಾದಶಿಯನ್ನು ಆಚರಿಸೋದು ತುಂಬಾ ವಿಶೇಷ. ಸರಳವಾಗಿ ಯಾರಿಗೆಲ್ಲ ತುಂಬ ಈ ಬ್ಯುಸಿ ಲೈಫಲ್ಲಿ ತುಂಬಾ ಕಷ್ಟ ಈ ವ್ರತಗಳನ್ನು ಇಟ್ಟು ಪೂಜೆಯನ್ನು ಮಾಡೋದು. ಆದ ಕಾರಣ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸರಳವಾಗಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಇಟ್ಟು ಉಪವಾಸನ ಮಾಡಿ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗೋದು ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ ಫ್ರೆಂಡ್ಸ್.